ನಮಸ್ಕಾರ ಸ್ನೇಹಿತರೆ. ಗ್ರಹಣ ಅಂದರೆ ಸಾಕಷ್ಟು ಜನರಿಗೆ ಭಯ ಶುರು ಆಗುತ್ತೆ. ಗ್ರಹಣ ಸಂಭವಿಸಿದ ನಂತರ ಸಾಕಷ್ಟು ಜನರಿಗೆ ಕೆಟ್ಟದ್ದಾಗುತ್ತೆ, ಹಾಗೆ ಕೆಲವರು ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಕೂಡ ಅವರಿಗಿದೆ. ಇನ್ನು ಗ್ರಹಣ ಮುಗಿದ ನಂತರ ಪೂಜೆ ಮಾಡಿ ಸಾಕಷ್ಟು ಮಡಿವಂತಿಕೆಯಿಂದ ಇರ್ತಾರೆ. ಯಾವುದೇ ರೀತಿಯ ತೊಂದರೆ ಆಗದಂತೆ ದೇವರ ಮೊರೆ ಕೂಡ ಹೋಗ್ತಾರೆ. ಈ ನಡುವೆ ಆಗಸ್ಟ್ನಲ್ಲಿ 2 ಗ್ರಹಣ ಸಂಭವಿಸಲಿದೆ. ಅದು ಈ ವರ್ಷದ ಕೊನೆಯ ಗ್ರಹಣಗಳು ಆಗಿವೆ. ಹಾಗಿದ್ರೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಒಟ್ಟಿಗೆ ಬಂದಿದ್ದರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ, ಯಾರಿಗೆ ತೊಂದರೆ ಆಗುತ್ತೆ, ಭಾರತದಲ್ಲಿ ಇದರ ಸೂತಕ ಇದೆಯಾ, ಇದ್ರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಈ ವರ್ಷದ ಆಗಸ್ಟ್ ತಿಂಗಳು ಕೇವಲ ಹಬ್ಬಗಳ ಕಾರಣದಿಂದಾಗಿ ಮಾತ್ರವಲ್ಲದೆ ಗ್ರಹಣದಿಂದಲೂ ಸುದ್ದಿಯಾಗಿದೆ. ಈ ತಿಂಗಳಲ್ಲಿ ಕೇವಲ 16 ದಿನಗಳ ಅಂತರದಲ್ಲಿ ಒಂದು ಸೂರ್ಯಗ್ರಹಣ ನಡೆದರೆ ಅದರ 16 ದಿನಗಳ ಅಂತರದಲ್ಲಿ ಚಂದ್ರಗ್ರಹಣ ಕೂಡ ನಡೆಯಲಿದೆ. 2 ಗ್ರಹಣಗಳು ಒಟ್ಟಿಗೆ ಬಂದಿರೋದ್ರಿಂದ ಸಾಕಷ್ಟು ಭಯದ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಆಗಸ್ಟ್ 12ರಂದು ಸೂರ್ಯಗ್ರಹಣ ನಡೆದರೆ ಇದರ ನಂತರ ಆಗಸ್ಟ್ 27ರಂದು ಚಂದ್ರಗ್ರಹಣ ಸಂಭವಿಸಲಿದೆ. 2 ಗ್ರಹಣಗಳು ಭಾರತದಲ್ಲಿ ಗೋಚರ ಆಗೋದಿಲ್ಲ. ಆದ್ದರಿಂದ ಸೂತಕದ ಅವಧಿ ಇಲ್ಲಿ ಕಮ್ಮಿ ಅಂತಲೇ ಹೇಳ್ಬೋದು. ಆದರೂ ಜ್ಯೋತಿಷ್ಯದ ಪ್ರಕಾರ ಈ ಗ್ರಹಣಗಳನ್ನು ಗ್ರಹಗಳ ಸ್ಥಾನದಿಂದಾಗಿ ವಿಶೇಷವಾಗಿ ಪರಿಗಣನೆ ಮಾಡಲಾಗುತ್ತೆ. ಗ್ರಹಣಗಳು ಎಲ್ಲಿ ಗೋಚರಿಸುತ್ತವೆ? ಇನ್ನು ಆಗಸ್ಟ್ 12ರಂದು ನಡೆಯುವ ಒಟ್ಟು ಸೂರ್ಯಗ್ರಹಣವು ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್ ಮತ್ತು ಉತ್ತರ ಸ್ಪೇನ್ನ ಕೆಲವು ಭಾಗಗಳಲ್ಲಿ ಗೋಚರ ಆಗುತ್ತೆ. ಯುರೋಪ್, ಉತ್ತರ ಆಫ್ರಿಕಾ ಮತ್ತು ಉತ್ತರ ಅಮೆರಿಕದ ಅನೇಕ ಭಾಗಗಳಲ್ಲಿ ಭಾಗಶಃ ಸೂರ್ಯಗ್ರಹಣ ಗೋಚರ ಆಗುತ್ತೆ. ಆಗಸ್ಟ್ 27ರಂದು ನಡೆಯುವಂತಹ ಚಂದ್ರಗ್ರಹಣ ಉತ್ತರ ಮತ್ತು ದಕ್ಷಿಣ ಅಮೆರಿಕದ ಹೆಚ್ಚಿನ ಭಾಗಗಳಲ್ಲಿ ಹಾಗೂ ಯುರೋಪ್ ಮತ್ತು ಆಫ್ರಿಕಾದ ಅನೇಕ ದೇಶಗಳಲ್ಲಿ ಗೋಚರ ಆಗುತ್ತೆ. ಹಾಗಿದ್ರೆ ಈ ಗ್ರಹಣದಿಂದ ಯಾವೆಲ್ಲ ರಾಶಿಗಳ ಮೇಲೆ ಎಫೆಕ್ಟ್ ಬೀಳುತ್ತೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ಮಿಥುನ ರಾಶಿ. ಹೊಸ ವೃತ್ತಿ ಅವಕಾಶಗಳ ಕೊರತೆಯಿಂದಾಗಿ ಯುವ ಜನರು ಮಾನಸಿಕವಾಗಿ ಒಂಥರ ಕುಗ್ಗಿ ಹೋಗಬಹುದು. ಹೆಚ್ಚುವರಿಯಾಗಿ ಆರೋಗ್ಯದ ಮೇಲಿನ ವೆಚ್ಚಗಳು ಕೂಡ ಹೆಚ್ಚಾಗಲಿದೆ. ಇದಲ್ಲದೆ ನೀವು ಕಾನೂನು ವಿವಾದಗಳಲ್ಲೂ ಕೂಡ ಸಿಲುಕಬಹುದು ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಕನ್ಯಾ ರಾಶಿ. ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಇಲ್ಲದ ಕಾರಣ ನೀವು ಮಾನಸಿಕವಾಗಿ ಒಂದು ತೊಂದರೆಗೆ ಒಳಗಾಗ್ತೀರಾ. ನೀವು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಅದು ನಿಮಗೆ ಮಾತ್ರವಲ್ಲದೆ ನಿಮ್ಮ ಕುಟುಂಬದ ಎಲ್ಲರಿಗೂ ಕೂಡ ಸಮಸ್ಯೆ ಉಂಟಾಗಬಹುದು ಅಂತ ಹೇಳಿ ಹೇಳಲಾಗುತ್ತೆ. ಧನುರಾಶಿ. ಪಾಲುದಾರಿಕೆಯಲ್ಲಿ ಹೊಸ ಉದ್ಯಮವನ್ನು ಪ್ರಾರಂಭಿಸುವುದು ಇವರಿಗೆ ಒಳ್ಳೆಯದಲ್ಲ. ನಿಮ್ಮ ಪಾಲುದಾರರು ನಿಮಗೆ ಒಂಥರ ಮೋಸ ಮಾಡಬಹುದು. ಇದಲ್ಲದೆ ಹೂಡಿಕೆಗಳು ಡಬ್ಬಲ್ ಆಗಿ ಆರ್ಥಿಕ ನಷ್ಟ ಕೂಡ ಉಂಟಾಗುವ ಸಾಧ್ಯತೆ ಇದೆ. ಸಮಾಜದ ಕಲ್ಯಾಣಕ್ಕಾಗಿ ಕೆಲಸ ಮಾಡುವವರು ತಮ್ಮ ಖ್ಯಾತಿಗೆ ಹಾನಿ ಕೂಡ ಉಂಟಾಗಬಹುದು ಅಂತಲೇ ಹೇಳಲಾಗುತ್ತೆ. ಮಕರ ರಾಶಿ. ಈ ವರ್ಷದ ಅಂತಿಮ ಸೂರ್ಯಗ್ರಹಣವು ಮಕರ ರಾಶಿಯವರಿಗೆ ಸಾಮಾನ್ಯವಾಗಿ ಅನುಕೂಲಕರ ಫಲಿತಾಂಶವನ್ನು ನೀಡುವ ಸಾಧ್ಯತೆ ಇದೆ. ವಿಶೇಷವಾಗಿ ವೃತ್ತಿಜೀವನ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳು ಕಂಡುಬರಬಹುದು. ಬಹುಕಾಲದಿಂದ ಮಾಡಿದ ಪರಿಶ್ರಮಕ್ಕೆ ಈ ಅವಧಿಯಲ್ಲಿ ಉತ್ತಮ ಫಲ ಕೂಡ ದೊರಕುವ ಸಾಧ್ಯತೆ ಇದೆ. ಇನ್ನು ಆತ್ಮವಿಶ್ವಾಸ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಮೇಷರಾಶಿ. ವರ್ಷದ ಅಂತಿಮ ಸೂರ್ಯಗ್ರಹಣ ಹಾಗೂ ಚಂದ್ರಗ್ರಹಣದಿಂದ ಮೇಷರಾಶಿಯವರ ಜೀವನದಲ್ಲಿ ಕೆಲವು ಸವಾಲಿನ ಪರಿಸ್ಥಿತಿಗಳು ಉಂಟಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಈ ಅವಧಿಯಲ್ಲಿ ಮಾನಸಿಕ ಒತ್ತಡ ಮತ್ತು ಅತಿಯಾದ ಚಿಂತನೆಗಳು ಹೆಚ್ಚಾಗಬಹುದು. ಸಣ್ಣ ವಿಷಯಗಳನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳುವ ಪ್ರವೃತ್ತಿ ಕಾಣಿಸಿಕೊಳ್ಳಬಹುದು. ಇವಿಷ್ಟು ಈ ಆಗಸ್ಟ್ನಲ್ಲಿ ನಡೆಯುವಂಥ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಮಾಹಿತಿಗಳು. ನಮಸ್ಕಾರ.